ಸಂಡೇ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ವಾರ ಪೂರ್ತಿ ಕೆಲಸ ಮಾಡಿ ಯಾವಾಗ ರಜೆ ಸಿಗುತ್ತೆ ಅಂತ ಕಾಯ್ತಾ ಇರ್ತಾರೆ ನಮ್ಮ ವರ್ಕಿಂಗ್ ವುಮೆನ್ಸ್. ಆ್ಯಂಡ್ ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಸೂರ್ಯ ಹುಟ್ಟೋಕ್ಕೆ ಮುಂಚೆ ಎಲ್ಲ ಕೆಲಸ ಮಾಡ್ತಾ ಮಕ್ಕಳಿಗೆ ಊಟ ರೆಡಿ ಮಾಡಿ, ಹಸ್ಬೆಂಡ್ಸ್ಗೆ ಬಾಕ್ಸ್ ಕಟ್ಟಿ ಅವ್ರನ್ನ ನಮ್ಮ ಆಫೀಸಿಗೆ ಕಳಿಸಿ, ಮನೆಯೆಲ್ಲ ನೀಟ್ ಮಾಡ್ತಾ ಮುಗಿಯೋದ್ರೊಳಗಡೆ ಮಕ್ಕಳು ಮನೆಗೆ ಹಾಜರು. ಉಸಿರಾಡೋದಕ್ಕೆ ಟೈಮ್ ಸಿಗೋದಿಲ್ಲ, ಅಷ್ಟು ಕೆಲಸ ಇರುತ್ತೆ ನಮ್ಮ ಗೃಹಿಣಿಯರಿಗೆ. ಇವ್ರಿಗೆಲ್ರಿಗೂ ಭಾನುವಾರ ಅಂದರೆ ಹಬ್ಬ ಅಂತ ಹೇಳೋದಕ್ಕಿಂತ ಒಂದು ರಿಲ್ಯಾಕ್ಸೇಷನ್, ಅಂದರೆ ಉಸಿರಾಡೋದಕ್ಕೆ ಸ್ವಲ್ಪ ಸಮಯ ಸಿಕ್ಕ ಹಾಗೆ ಅಂತ. ಈ ಭಾನುವಾರ ನಿಮ್ಮ ಆ ಸ್ವಲ್ಪ ಫ್ರೀ ಟೈಮ್ ಏನಿದೆ ಅದರಲ್ಲಿ ಒಂದು ಕೆಲಸ ಮಾಡಿ. ಒಮ್ಮೆ ಹೋಗಿ ನಿಮ್ಮ ವಾರ್ಡ್ರೂಫ್ನ ಓಪನ್ ಮಾಡಿ. ವಾರ್ಡ್ರೂಫ್ ಯಾಕೆ ಓಪನ್ ಮಾಡಬೇಕು ಅಂತೀರಾ? ಹೋಗಿ ಒಮ್ಮೆ ನಿಮ್ಮ ಸೀರೆಗಳನ್ನ ಹಾಗೆ ನೋಡಿ. ಅದರಲ್ಲಿರೋ ಪ್ರತಿಯೊಂದು ಸೀರೆನೂ ನಿಮಗೆ ಒಂದೊಂದು ಕತೆ ಹೇಳುತ್ತೆ. ಕತೆನಾ? ಖಂಡಿತ. ಯಾಕಂದರೆ ಅದರಲ್ಲಿ ಯಾವುದೋ ಒಂದು ಸೀರೆ ನೀವು ಫಸ್ಟ್ ಟೈಮ್ ಉಟ್ಟಿರೋ ಸೀರೆ ಆಗಿರ್ಬೋದು, ಅಥವಾ ನಿಮ್ಮ ಹಸ್ಬೆಂಡ್ ನಿಮಗೆ ಕೊಡಿಸಿರುವಂತಹ ಫಸ್ಟ್ ಸ್ಯಾರಿ ಆಗಿರ್ಬೋದು, ಅಥವಾ ನೀವು ಎಲ್ಲ ಕಡೆ ಹುಡುಕಾಗಿಡಿ ಇದೇ ಕಲರ್, ಇದೇ ಡಿಸೈನ್, ಇದೇ ಪ್ಯಾಟ್ರನ್ ಬೇಕು ನನ್ನ ಸ್ಪೆಷಲ್ ಅಕೇಷನ್ಗೆ, ಮದುವೆ ಆಗಿರ್ಬೋದು ಅಥವಾ ಎನಿಥಿಂಗ್. ಅದಕ್ಕಾಗಿ ಹುಡುಕಿ ತೊಗೊಂಬಂದಿರೋ ಸ್ಯಾರಿ ಆಗಿರ್ಬೋದು, ಅಥವಾ ಬೆಳಗ್ಗೆ 5 ಗಂಟೆಗೆ ಎದ್ದು ಹೋಗಿ KSIC ಸ್ಯಾರಿ ಬೇಕು ಅಂತ ಹೇಳಿ ಕ್ಯೂನಲ್ಲಿ ನಿಂತು ತೊಗೊಂಬಂದು ನಿಮ್ಮ ಸ್ಪೆಷಲ್ ಅಕೇಷನ್ಗೆ ಚೆನ್ನಾಗಿ ರೆಡಿಯಾಗಿ ಉಟ್ಕೊಂಡಿರೋ ಸೀರೆ ಇರ್ಬೋದು. ಹೀಗೆ ಹೇಳ್ತಾ ಹೋದರೆ ಕತೆಗಳೇ ಮುಗಿಯೋದಿಲ್ಲ. ಅಷ್ಟು ಸ್ಟೋರೀಸ್ ಇರುತ್ತೆ, ಅಷ್ಟು ವೆರೈಟೀಸ್ ಆಫ್ ಸ್ಟೋರೀಸ್ ಇರುತ್ತೆ. ಒಮ್ಮೆ ಹಾಗೆ ಕತೆಗಳನ್ನ ಕೇಳ್ತಾ ನಿಮಗೆ ಯಾವ ಕತೆ ತುಂಬ ಚೆನ್ನಾಗಿ ಅನ್ನಿಸ್ತು ಆ ಸ್ಯಾರಿಯ ಒಂದು ಫೋಟೋ ತಗೊಳ್ಳಿ. ಏನು ಮಾಡೋದು ಅಂತೀರಾ? ಆ ಸ್ಯಾರಿಯ ಫೋಟೋ ಜೊತೆ ಆ ಸ್ಟೋರಿನ ನನಗೆ ಕಳಿಸೋದು ಹೀಗೆ. ಈಗ ನೀವು ಟೈಪ್ ಮಾಡಿ ಆದರೂ ನಮಗೆ ಮೇಲ್ ಮಾಡ್ಬೋದು ನಿಮ್ಮ ಫೋಟೋ ಜೊತೆ, ಐ ಮೀನ್ ಸ್ಯಾರಿ ಫೋಟೋ ಜೊತೆ. ಅಥವಾ ನೀವು ಒಂದು ಚೀಟಿ ತೊಗೊಂಡು ಒಂದು ಲೆಟರ್ ಬರೀರಿ, ಮೀನ್ಸ್ ನಿಮ್ಮ ಸ್ಟೋರಿ ಬರೀರಿ. ಆ ಸ್ಟೋರಿ ಮತ್ತು ಆ ಸ್ಯಾರಿ ಫೋಟೋ ಎರಡನ್ನೂ ಅಟ್ಯಾಚ್ ಮಾಡಿ ನಮಗೆ ಮೇಲ್ ಮಾಡಿ. ನಮ್ಮ ಇಮೇಲ್ ID ಡಿಸ್ಕ್ರಿಪ್ಷನಲ್ಲಿದೆ. ಅಷ್ಟೇ ಅಲ್ಲ, ನಾನು ಕೂಡ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಸುಪ್ರಭಾ, SUHPRABA, ಸುಪ್ರಭಾ ದಿ ಹೌಸ್ ಆಫ್ ಟ್ರೆಡಿಷನ್ @gmail.com. ಈ ಸ್ಟೋರಿನ ನಾವೇನು ಮಾಡ್ತೀವಿ ಅಂತೀರಾ? ಈ ಸ್ಟೋರಿನ ಮುಂದಿನ ಭಾನುವಾರ ನಾನು ನಿಮ್ಮ ಮುಂದೆ ತೊಗೊಂಬರ್ತೀನಿ. ಅಂದರೆ ನೀವು ಹೇಳಿ ಸ್ಟೋರಿನ ನಾನು ಎಲ್ರಿಗೂ ಹೇಳ್ತೀನಿ. ಅಷ್ಟೇ ಅಲ್ಲ, ನಮ್ಮ ವೆಬ್ಸೈಟ್ ಆದಂತಹ www.suprabha.com ಸ್ಟೋರಿ ಆ್ಯಂಡ್ ಬ್ಲಾಗ್ ಸೆಕ್ಷನಲ್ಲಿ ನಿಮ್ಮ ಸ್ಟೋರಿ ಶೇರ್ ಆಗುತ್ತೆ. ನಿಮ್ಗೆ ಯಾವುದೇ ಟೈಮಲ್ಲಿ ನನ್ನ ವೆಬ್ಸೈಟ್ ವಿಸಿಟ್ ಮಾಡಿದ್ರು ಸ್ಟೋರಿ ಸೆಕ್ಷನಲ್ಲಿ ನಿಮ್ಮ ಸ್ಯಾರಿ ಕತೆ ಕಾಣುತ್ತೆ. ಪ್ರತಿಯೊಬ್ಬರ ಸ್ಯಾರಿ ಕತೆಗಳು ಅಲ್ಲಿ ಬರುತ್ತೆ. ಎಷ್ಟೋ ವರ್ಷ ಬಿಟ್ಟು ಹೋದರೂ ಅದು ಒಂದು ಮೆಮೊರಿಯಾಗಿ ವಾಲ್ ಆಫ್ ಫೇಮ್ ಅಂತ ಹೇಗಂತಾರೆ, ವಾಲ್ ಆಫ್ ಸ್ಯಾರಿ ಸ್ಟೋರೀಸ್ ಆಗಿ ಉಳ್ಕೊಳುತ್ತೆ. ಇದು ನನ್ನ ಆಸೆ. ಇವತ್ತು ಭಾನುವಾರ ಅಂದರೆ ಇವತ್ತು ಸ್ಟೋರಿ ಇಲ್ಲದೆ ಹೋಗೋಕ್ಕಾಗತ್ತಾ? ಇವತ್ತಿನ ನಮ್ಮ ಮೊದಲನೇ ಸ್ಯಾರಿ ಸ್ಟೋರಿ ಸಂಚಿಕೆಯಲ್ಲಿ ಮೊದಲ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ನಮ್ಮ ಅಮ್ಮನ ಸ್ಯಾರಿಯಿಂದ. ಯಾಕಂದರೆ ಅಮ್ಮನ ಸ್ಯಾರಿ ತಾನೇ ನಾವು ಫಸ್ಟ್ ಹುಟ್ಟಿದಾಗಿಂದ ನೋಡಿದ್ದು. ನಾನು ಮುಟ್ಟಿದಾಗಲಿಂದ ನಮ್ಮಮ್ಮ ಡೈಲಿ ಸ್ಯಾರಿಲೇ ಇರ್ತಿದ್ರು. ನಮ್ಮಮ್ಮ ಟೀಚರ್ ಆಗಿದ್ದರಿಂದ ವರ್ಕಿಗೆ ಕೂಡ ಸ್ಯಾರಿಲೇ ಹೋಗ್ತಿದ್ರು, ಮನೇಲಿ ಕೂಡ ಸ್ಯಾರೀಸೇ ಉಡ್ತಿದ್ರು. ಆ ಸ್ಯಾರಿ ಕತೆಗಿನ್ನ ಇಂಪಾರ್ಟೆಂಟ್ ಕತೆ ಇರೋಕ್ಕೆ ಸಾಧ್ಯನಾ? ಇದು ಆ್ಯಕ್ಚುಲಿ ನಮ್ಮಪ್ಪ ನಮ್ಮಮ್ಮಂಗೆ ತಂದ ಮೊದಲನೇ ಸೀರೆ. ಅದು ತಂದಿದ್ದು ನಿಶ್ಚಿತಾರ್ಥಕ್ಕೆ ಅಂತ. ನಿಶ್ಚಿತಾರ್ಥಕ್ಕೆ ತಂದಿದ್ದ ಸ್ಯಾರಿ ಏನು ಸ್ಪೆಷಲ್ ಅಂತೀರಾ? ಸ್ಯಾರಿ ಸಿಂಪಲ್ಲೇ, ಅಮ್ಮಂಗೂ ಅದೇನು ಸ್ಪೆಷಲ್ ಅನಿಸಿರಲಿಲ್ಲ. ಆ ಸ್ಯಾರಿ ಉಟ್ಕೊಂಡ್ರು, ನಿಶ್ಚಿತಾರ್ಥ ಆಯಿತು, ಮದುವೆ ಕೂಡ ಆಯಿತು. ಮದುವೆ ಆದ ನಂತರ ನಮ್ಮಪ್ಪನ ಮನೆಗೆ ಮೊದಲನೇ ಬಾರಿ ಬರ್ತಾರೆ. ಆಗ ಅದೇನು ಗಮನಿಸಿರಲಿಲ್ಲ. ಹೀಗೆ 1-2 ದಿನ ಕಳೆದಾಗ ನಮ್ಮಮ್ಮ ಆ ಮನೆ ಒಂದು ವಾಲಲ್ಲಿ ನೋಡ್ತಾರೆ. ಆಗ ರೂಮ್ಸ್ ಇರಲಿಲ್ಲ, ತುಂಬ ಜನಕ್ಕೆ ಗೊತ್ತಿರ್ಬೋದು. ಆಗ ಹಳೆ ಮನೆ ಜನತೆ ಮನೆ ಇರ್ತು. ನಮ್ಮ ಮನೆ ಹೇಗಿತ್ತು ಅಂತ ನಾನು ಹೇಳ್ತೀನಿ. ನಾನು ಹುಟ್ಟಿದ್ದು ಅದೇ ಮನೆಯಲ್ಲಿ. ಒಂದು ಹಾಲು, ಆ ಹಾಲ್ ಎಷ್ಟಿದೆ ಅದೇ ಸೈಜ್ನ ಅಡುಗೆ ಮನೆ, ಆ ಅಡುಗೆ ಮನೆ ಹಾಲು ಎಷ್ಟಿದೆ ಸೇಮ್ ಅದೇ ಸೈಜ್ನ ಕೊಟ್ಟಿಗೆ. ಮೀನ್ಸ್ ದೇರ್ ಈಸ್ ನೋ ಡಿಫ್ರೆಂಟ್ ಪಾರ್ಟಿಷನ್. ಹೀಗಿತ್ತು 3 ಬಾಗಿಲು, ಅದಕ್ಕೆ 2 ಬಾಗಿಲು, ಒಂದು ಕೊಟ್ಟಿಗೆ ಬಾಗಿಲು, ಒಂದು ಹಾಲು. 2 ಬಾಗಿಲಿಂದ ಹೋಗಿ ನಾವು ಅಡುಗೆ ಮನೆಗೆ ಹೋಗ್ಬೋದಾಗಿತ್ತು. ಆ ರೀತಿ ಇತ್ತು. ಈ ಹಾಲಿನ ಒಂದು ವಾಲಲ್ಲಿ ಒಂದು ಕ್ಯಾಲೆಂಡರ್ ಇತ್ತು. ಆ ಕ್ಯಾಲೆಂಡರ್ ಪೋರ್ಷನ್ ಏನು ಬರುತ್ತೆ ಈ ಜನವರಿ ಫೆಬ್ರವರಿ, ಆ ಪಾರ್ಟ್ ಕಟ್ ಮಾಡಿದರು. ಮೇಲ್ಗಡೆ ಕ್ಯಾಲೆಂಡರ್ ಮಾತ್ರ ಇತ್ತು. ಅದರಲ್ಲಿ ಒಬ್ಬರ ಫೋಟೋ ಇತ್ತು. ನಮ್ಮ ಕನ್ನಡದ ಒಬ್ಬ ಆ್ಯಕ್ಟ್ರೆಸ್, ಈಗ ತುಂಬ ಜನಕ್ಕೆ ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ, ಸಿತಾರಾ ಅಂತ.
ಆ ಸಿತಾರ ಅವ್ರ ಸ್ಯಾರಿ ನಮ್ಮಮ್ಮಂಗೆ ನಮ್ಮಪ್ಪ ತೊಗೊಬಂದಿದ್ದ ಸ್ಯಾರಿ ಒಂದೇ ಆಗಿತ್ತು. ಹೇಗೆ ತಂದಿರ್ಬೋದು ಅಂತ ಯೋಚನೆ ಮಾಡಿದ್ರೆ ಅದ್ರ ಸ್ಪೆಷಾಲಿಟಿ ನಿಮಗೆ ಗೊತ್ತಾಗುತ್ತೆ. ಈಗಿನ ಟೈಮಲ್ಲಾದರೆ ಮೊಬೈಲ್ ಇದೆ, ಸರಿನಾ? ಮೊಬೈಲಲ್ಲಿ ಒಂದು ಫೋಟೋ ತೊಗೊಂಡು ಹೋಗಿ ಯಾಕೆ ಸುಟ್ರೋ ಸೀರೆ ಈ ಥರ ಸ್ಯಾರಿ ಸಿಗುತ್ತಾ ನಿಮ್ಮಲ್ಲಿ? ಹಾಂ, ಈಗಲೂ ಮಾಡೋರು ಇದ್ದಾರೆ. ಸಿಗುತ್ತಾ ಕೇಳ್ತಾರೆ, ಇನ್ನೊಂದು ಕಡೆ ಕೇಳ್ತಾರೆ. ಹೀಗೆ ಒಂದು 2-3 ಶಾಪು, ಅಂದತ್ತು ಶಾಪು ಇಲ್ಲ ಆನ್ಲೈನಲ್ಲಿ ಸರ್ಚ್ ಮಾಡಿದ್ರೂ ಸಿಕ್ಕೇ ಬಿಡುತ್ತೆ. ಆಗ ಆನ್ಲೈನ್ ಇಲ್ಲ, ಆಗ ಮೊಬೈಲ್ ಇಲ್ಲ. ನಮ್ಮಪ್ಪ ಅದೇ ರೀತಿ ಸ್ಯಾರಿನ ನಮ್ಮಮ್ಮಂಗೆ ಹೇಗೆ ತಂದಿರಬಹುದು ಅನ್ನೋದೇ ವಿಶೇಷ. ಇನ್ಫ್ಯಾಕ್ಟ್ ನಮ್ಮಪ್ಪ ಅದು ನನಗೆ ಹೇಳೂ ಇಲ್ಲ, ನನಗೆ ಗೊತ್ತೂ ಇಲ್ಲ ಹೇಗೆ ತಂದರು, ಎಲ್ಲಿಂದ ತಂದರು ಅಂತ. ಬಟ್ ಆ ಪ್ರೋಸೆಸ್ ಏನಿದೆ ಆ ಸ್ಯಾರಿನ ಸ್ಪೆಷಲ್ ಮಾಡ್ತು. ನಮ್ಮಪ್ಪನಿಗೆ ಇಷ್ಟವಾದ ನಟಿಯ ಸ್ಯಾರಿ ನಮ್ಮಮ್ಮಂಗೆ, ಅಂದರೆ ನಮ್ಮಪ್ಪನ ಹೀರೋಯಿನ್ ಯಾರಿದ್ದಾರೆ ನಮ್ಮಮ್ಮ, ಅವ್ರಿಗೋಸ್ಕರ ತೊಗೊಂಬಂದಿದ್ರು. ಸೊ ಇದು ನಮ್ಮಮ್ಮನ ಆ ಸ್ಯಾರಿಯ ಕತೆ. ಇದು ನಮ್ಮಮ್ಮ ನನಗೆ ಒಮ್ಮೆ ಹೇಳಿದ್ರು, ಅದು ನನಗೆ ಚೆನ್ನಾಗಿ ನೆನಪಿತ್ತು. ವಾವ್, ಎಷ್ಟು ರೊಮ್ಯಾಂಟಿಕ್ ಅಲ್ವಾ ಅಂತ ಯೋಚನೆ ಮಾಡ್ತೀರಾ? ನಾನು ಹಾಗೆ ಯೋಚನೆ ಮಾಡಿದ್ದೆ. ಸೊ ಇದು ನಮ್ಮ ಮೊದಲನೇ ವಾರದ ಸ್ಯಾರಿ ಕತೆ. ನೀವು ನಿಮ್ಮ ಕತೆ ಕಳಿಸಿ, ನಿಮ್ಮ ಕತೆನೂ ನಾನು ಮುಂದಿನ ವಾರದಿಂದ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಇದನ್ನು ಪೋಸ್ಟ್ ಕೂಡ ಮಾಡ್ತೀವಿ. ಸ್ಯಾರಿ ಸ್ಟೋರಿನ ಕಳಿಸೋದಕ್ಕೆ ಮರಿಬೇಡಿ. ಹಾಂ, ಈ ಸ್ಯಾರಿನ ನಮ್ಮಪ್ಪನೇ ನನಗೆ ಕೊಡಿಸಿದ್ದು. ಎಷ್ಟು ಚೆಂದ ಇದೆ ಅಲ್ಲ? ನಮ್ಮಪ್ಪನ ಸೆಲೆಕ್ಷನ್ ಆಲ್ವೇಸ್ ಬೆಸ್ಟ್. ನಮ್ಮಪ್ಪ ಸೆಲೆಕ್ಟ್ ಮಾಡಿರೋ ನಮ್ಮಮ್ಮ ಇರ್ಬೋದು, ಅಥವಾ ನಮ್ಮಪ್ಪ ಸೆಲೆಕ್ಟ್ ಮಾಡಿರೋ ಸ್ಯಾರೀಸ್ ಇರ್ಬೋದು, ಯಾವಾಗಲೂ ಸ್ಪೆಷಲಾಗೇ ಇದೆ. ನಿಮ್ಮ ಸ್ಯಾರಿ ಸ್ಟೋರಿನ ನಮಗೆ ಸೆಂಡ್ ಮಾಡಿ, ನಾನು ಆ ಸ್ಟೋರಿನ ಎಲ್ರಿಗೂ ಶೇರ್ ಮಾಡ್ತೀನಿ. ಮತ್ತೆ ಭೇಟಿಯಾಗೋಣ ನೆಕ್ಸ್ಟ್ ಸ್ಯಾರಿ ಕತೆ ಜೊತೆ. ಥ್ಯಾಂಕ್ ಯು.